ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಸಿಂಪಲ್ ಆಗಿರೋಂತಹ ಬ್ಲೌಸ್ ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ರಿಕ್ವೆಸ್ಟೆಡ್, ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಫ್ರೆಂಡ್ಸ್. ನಾನಿಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಮಾಡ್ಕೊಂಡಿದ್ದೀನಿ. ಸೇಮ್ ಬ್ಲೌಸ್ ಕಲರ್ದು ಬೀಡ್ಸನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. ಮತ್ತು ಸ್ಯಾರಿ ಬಂದು ಈಗೆಲ್ಲ ಇದು ಫ್ಯಾಷನ್ನು ಫ್ರೆಂಡ್ಸ್. ಪ್ಲೈನ್ ಸೀರೆ ಬಂದು ಬ್ಲೌಸ್ ಇದು ಈ ಥರ ಬರ್ತಾಯಿದೆ. ಈಗೆಲ್ಲ ಏನು ಟ್ರೆಂಡ್ ಇರುತ್ತೋ ಅದನ್ನೇ ತೆಗೆದುಕೊತಾ ಇರ್ತಾರೆ. ಈಗ ಡಿಸೈನನ್ನು ಮಾಡ್ತಾ ಇರ್ತೀನಿ. ಇದು ಅವ್ರಿಗೆ ಇದೇ ಡಿಸೈನ್ ಬೇಕಾಗಿತ್ತು ಅಂತ ಕೇಳಿ ಮಾಡಿಸ್ಕೊತಾ ಇದ್ದಾರೆ ಫ್ರೆಂಡ್ಸ್. ಆದ್ದರಿಂದ ನಾನು ಈ ಡಿಸೈನನ್ನು ಮಾಡ್ತಾಯಿದ್ದೀನಿ. ಮತ್ತು ಏನಂತ ಅಂದರೆ, ಇದು ನಾನು ಇದರೊಳಗೆ ಡಿಸೈನ್ ಇದೇನು ಕಟ್ಟಿಂಗ್ ಮಾಡ್ತೀನಿ, ಇದು ಬ್ಲೌಸಲ್ಲಿ ನಾವು ಸ್ವಲ್ಪ ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ತೀನಿ ಫ್ರೆಂಡ್ಸ್. ಅಂದರೆ ಔಟ್ಸೈಡ್ ಬರಲ್ಲ, ಇದು ಇನ್ನಾಗುತ್ತೆ. ಆದ್ದರಿಂದ ಏನು ಮಾಡ್ತಿದ್ದೀನಿ ನೋಡಿ, ಬ್ಲೌಸನ್ನು ತೋಳನ್ನು ಇಷ್ಟು ಕಟ್ ಮಾಡಿ ಇದರಲ್ಲಿ ನಾನು ಇಷ್ಟು ಕಟ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಇಷ್ಟು ಕಟ್ ಮಾಡಿ ತೆಗೆದುಬಿಡ್ತೀನಿ. ಅದಕ್ಕೆ ಪೈಪಿಂಗ್ ಕೊಡೋಣ. ಮತ್ತು ಇಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು, ಇಲ್ಲಿಂದ ಇಷ್ಟು ಎಕ್ಸ್ಟ್ರಾ ಬೇಕು ನಮ್ಮದೇನು ಒಳಕಿನ್ ಮಾಡೋದಕ್ಕೆ. ಇಲ್ಲಿಂದ ನಾನು ನೆಕ್ಕು ಕಾಮನ್ ಆಗಿ 2.5 ತೆಗೆದುಕೊತೀವಲ್ವ ಫ್ರೆಂಡ್ಸ್, 2.5 ಅಥವಾ 3 2.25 ಇಷ್ಟಕ್ಕೆ. ಇದು ಬಂದು 42 ಎದೆ ಸುತ್ತಳತೆಯ ಬ್ಲೌಸ್. ಇಷ್ಟನ್ನು ಇಡ್ತೀನಿ. ಇಲ್ಲಿ ಇಡ್ತೀನಿ. ಇಲ್ಲಿ ನೋಡಿ, ಇಷ್ಟನ್ನು ನಾನು ಕಟ್ ಮಾಡಿ ತೆಗೆದ್ರೆ ನೋಡಿ, ಇಷ್ಟನ್ನು ನಾನು ಇಲ್ಲಿ ಒಳಕೆ ಇನ್ ಮಾಡೋದ್ರಿಂದ ಇಲ್ಲಿಗೆ ನಾನು ಅಳತೆಯನ್ನು ತೆಗೆದುಕೊತಾ ಇದ್ದೀನಿ. ಇಲ್ಲೆಲ್ಲ ಹೋಗುತ್ತೆ, ನನಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇಷ್ಟನ್ನು ಕಟ್ ಮಾಡಲ್ಲ. ಅದಕ್ಕೋಸ್ಕರ ಇದು ಫುಲ್ಲು ಬರುತ್ತೆ ಫ್ರೆಂಡ್ಸ್. ಫುಲ್ಲು ಎಷ್ಟು ಬ್ಲೌಸ್ ಇರುತ್ತೋ ಅದಕ್ಕಿಂತ ನಾನಿಲ್ಲಿ ಒಂದು ಇಂಚ್ ಎಕ್ಸ್ಟ್ರಾನೇ ತೆಗೆದುಕೊತಾ ಇದ್ದೀನಿ. ಬ್ಲೌಸ್ ಉದ್ದಕ್ಕಿಂತ 1 ಇಂಚ್ ಎಕ್ಸ್ಟ್ರಾವನ್ನೇ ತೆಗೆದುಕೊತಾ ಇದ್ದೀನಿ. ಇದು ಯಾವ ಥರ ಇರೋದು, ಒಳಗಡೆಗೆ ಇನ್ ಮಾಡ್ತೀವಿ ಫ್ರೆಂಡ್ಸ್. ನಾವು ಬ್ಲೌಸ್ಗೆ ಇನ್ನನ್ನು ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಇದು ಆಲ್ಮೋಸ್ಟ್ ತೋರಿಸಿಲ್ಲ ಅಂದ್ಕೊಂಡಿದ್ದೀನಿ ಈ ಥರ ಡಿಸೈನು. ಅವ್ರಿಗೆ ಎಷ್ಟು ಕರೆಕ್ಟಾಗಿ ಬೇಕೋ ಡೀಪ್ ಅಷ್ಟನ್ನು ತೆಗೆದುಕೊತೀನಿ ಫ್ರೆಂಡ್ಸ್. ಇವರು 10 ಇಂಚ್ವರೆಗೂ ಇಡ್ತಾರೆ ಡೀಪ್. 10 ಇಂಚನ್ನು ತೆಗೆದುಕೊಂಡಿದ್ದೀನಿ ಡೀಪ್. ಮತ್ತು ಇದು ಕಾಮನ್ ಆಗಿ ಎಲ್ಲ ಡಿಸೈನ್ಸ್ಗಳಿಗೂ ಕೂಡ ಇದೇ ಬರುತ್ತೆ ಡಿಸೈನ್. ಬೇರೆ ಏನು ಚೇಂಜಸ್ ಇರಲ್ಲ. ನೋಡಿ, ಈ ಥರ ಇದೇ ಇರುತ್ತೆ, ಈ ಡಿಸೈನೇ ಇರುತ್ತೆ ಫ್ರೆಂಡ್ಸ್. ಇದರೊಳಗೆ ಯಾವುದೇ ಚೇಂಜಸ್ ಇಲ್ಲ. ಇದನ್ನು ನಾವು ಕಟ್ ಮಾಡಿ ತೆಗೆದ್ರೆ ನೋಡಿ, ಇದನ್ನು ನಾವು ಇದಕ್ಕೂ ಕೂಡ ನಾವು ಈಗ ಇದನ್ನು ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ ಬಟ್ಟೆಯನ್ನು ಅಟ್ಯಾಚ್ ಮಾಡ್ತಿದ್ದೀನಿ. ಇಲ್ಲಿ ಯಾವುದೇ ಅಳತೆಯನ್ನು ಮಾಡೋಂಗಿಲ್ಲ ನಾವು ಇದನ್ನು ಮೇಲ್ಗಡೆಗೆ ಇನ್ ಮಾಡ್ತೀವಿ. ಅದು ನಿಮಗೆ ನೋಡಿದ್ರೆ ಗೊತ್ತಾಗೋದು, ಇಲ್ಲಾಂದರೆ ಗೊತ್ತಾಗಲ್ಲ. ಇಷ್ಟಕ್ಕೆ ಫುಲ್ಕು ಸೇರಿಸೇ ಮಾಡ್ತೀನಿ ಫ್ರೆಂಡ್ಸ್. ನಾವು ಅಟ್ಯಾಚ್ ಮಾಡಬೇಕಾದ್ರೆ ಇಷ್ಟನ್ನು ಮಾಡಬೇಕು ಈ ಥರ. ಇಲ್ಲಿ ಯಾವುದೇ ಕ್ಯಾನ್ವಾಸನ್ನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಈ ಥರ ಬರುತ್ತೆ. ಇಷ್ಟು ಬಂದು ನಮ್ಗೆ ಏನಿಲ್ಲಿ ಬ್ಲೌಸ್ ಇದಿರುತ್ತೋ ಅಷ್ಟು ತೆಗೆದುಕೊಂಡು ನೋಡಿ, ಈ ಥರ ಕೊಡ್ತಾ ಇದ್ದೀನಿ. ಇಲ್ಲಿಂದ ಇಷ್ಟು ಕೊಡಬೇಕು. ನೀವು ಬೇಕು ಅಂದರೆ ಇಲ್ಲೂ ಕೂಡ ಇದಕ್ಕೆ ಚೂಪಾಗಿ ಕೊಟ್ಕೊಬೋದು. ನೋಡಿ, ಈ ಥರ ಇಲ್ಲೂ ಕೊಟ್ಕೊಬೋದು. ಇಲ್ಲೂ ಚೂಪಾಗಿ ಕೊಟ್ಟಾಗ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ಇಷ್ಟೇ ಫ್ರೆಂಡ್ಸ್. ಇದು ನಾವೀಗ ಇದಕ್ಕೆ ಫುಲ್ಲಕ್ಕೂ ಬಟ್ಟೆಯನ್ನು ಅಟ್ಯಾಚ್ ಮಾಡ್ತೀವಿ. ಎಲ್ಲೂ ಏನು ಕಟ್ಟಿಂಗ್ ಮಾಡಲ್ಲ ಫ್ರೆಂಡ್ಸ್. ಇಷ್ಟನ್ನು ಮಾತ್ರ ನೋಡಿ, ಇಷ್ಟು ಮಾತ್ರ. ನೀವು ಯಾವುದೇ ಕಾರಣಕ್ಕೂ ಎಲ್ಲೂ ಕಟ್ಟಿಂಗನ್ನು ಮಾಡೋಕ್ಕೋಗಬೇಡಿ. ಇಷ್ಟಕ್ಕೂ ಕೂಡ ನಾನು ಇದು ಮಾಡ್ತೀನಿ ನೋಡಿ. ಈಗ ಇದನ್ನು ತೆಗೆದುಬಿಡೋಣ. ಇಲ್ಲಿ ಮಾತ್ರ ಸೇಮ್ ಇದೇ ಬರುತ್ತೆ. ಇಲ್ಲಿ ಏನಿದೆಯೋ ಇದು ಬರೋದಕ್ಕೋಸ್ಕರ ಇಷ್ಟು ಬರುತ್ತೆ. ಇನ್ನು ಮಿಕ್ಕಿದ್ದು ನಾನು ಯಾವುದೂ ಕಟ್ಟಿಂಗ್ ಮಾಡಲ್ಲ ಫ್ರೆಂಡ್ಸ್. ನೋಡಿ, ಇಷ್ಟನ್ನು ತೆಗೆದುಕೊತೀನಿ. ಈಗ ಇದನ್ನು ತೋರಿಸ್ತೀನಿ ಯಾವ ಥರ ಇದನ್ನು ಮಾಡೋದು ಅಂತ. ಇಷ್ಟಿದ್ರೆ ಸಾಕಾಗುತ್ತೆ. ಮತ್ತು ಇದನ್ನು ಸೆಂಟರ್ದು ಕಟ್ ಮಾಡಿ ತೆಗೆದುಬಿಡೋಣ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದೇ ಒಂದು ಸಲ ಟ್ರೈ ಮಾಡಿ.
ಇಷ್ಟನ್ನು ನಾವು ಅಟ್ಯಾಚ್ ಮಾಡ್ತೀವಿ. ಈಗ ಈ ಕಡೆಗೂ ನಾನು ಗೊತ್ತಾಗಲಿ ಅಂದ್ಬಿಟ್ಟು ಮಾರ್ಕನ್ನು ನೋಡಿ, ಇಲ್ಲಿ ಕಾಣಿಸ್ತಾ ಇರ್ತೈತೆ, ಮಾಡ್ಕೊಳ್ಳಿ. ಕೂಡಿಸುವಾಗ ಶೇಪ್ ಚೆನ್ನಾಗಿ ಒಂದೇ ಸಮ ಬರುತ್ತೆ ಅಂತ ಅಷ್ಟೇ. ಇಷ್ಟು ಬೇಕು ಫ್ರೆಂಡ್ಸ್, ಎಕ್ಸ್ಟ್ರಾ ಅಷ್ಟಿರಲಿ, ಅದನ್ನು ಯಾವುದೇ ಕಾರಣಕ್ಕೂ ಕಟ್ ಮಾಡೋಕ್ಕೆ ಹೋಗಬೇಡಿ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಂದ ಇಲ್ಲಿಗೆ 5 ಬೀಡ್ಸನ್ನು ಇಡೋಣ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ನಾವು ಏನು ಈ ಬಟ್ಟೆ ಇದೆಯೋ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಫುಲ್ಲು ಡೈರೆಕ್ಟು ಈಗ ನೀಟಾಗಿ ಇಟ್ಬಿಟ್ಟು ನಾನು ಪ್ರೆಸ್ಸಿಂಗ್ ಮಾಡ್ಕೊಂಡು, ಮತ್ತು ಲೈನಿಂಗು ಕೂಡ ಇದಕ್ಕೆ ಹಾಕಬೇಕು ಫ್ರೆಂಡ್ಸ್. ಲೈನಿಂಗು ಕೂಡ ಬರಬೇಕು, ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದನ್ನೆಲ್ಲ ಐರನ್ ಮಾಡ್ಕೊಂಡು ಇಲ್ಲಿ ಸಾಲ್ಟೇಜ್ ಬಂದಿದ್ದಕ್ಕೆ ಇಲ್ಲಿ ಇಟ್ಕೊಂಡು ಬಂದಿದ್ದೀನಿ. ಅಂದರೆ ಕೆಳಗಡೆಗೂ ಕೂಡ ನಾನು ಬಟ್ಟೆ ಸಾಲ್ಟೇಜ್ ಬಂತು, ಲೈನಿಂಗ್ ಬಟ್ಟೆ, ಅದಕ್ಕೋಸ್ಕರ ನಾನು ಒಂದು ಪೀಸನ್ನು ಇಟ್ಬಿಟ್ಟು ಸುಮ್ಮನೆ ಪ್ರೆಸ್ ಮಾಡಿದ್ರೆ ಅದು ಹಂಗೆ ಹಿಡ್ಕೊಳ್ಳುತ್ತೆ ಪೇಪರ್ಗೆ. ಇವತ್ತು ಇನ್ನೊಂದು ವಿಷಯ ಹೇಳಬೇಕು ಫ್ರೆಂಡ್ಸ್. ಶಿಲ್ಪಾ ಅನ್ನೋರ್ದು ಬರ್ತಡೇ ಇದೆಯಂತೆ, ನರಗುಂದದಿಂದ ಅವರು. ಅವ್ರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ದೇವರು ನಿಮಗೆ ಐಶ್ವರ್ಯ, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನೇನು ನಾವು ಕೇಳ್ಕೊಳಕ್ಕಾಗಲ್ಲ, ಅಷ್ಟು ಆರೋಗ್ಯ ಕೊಟ್ಟು ಚೆನ್ನಾಗಿ ನಮಗೆ ಕಾಪಾಡಿದ್ರೆ ಅಷ್ಟೇ ಸಾಕು. ಆರೋಗ್ಯ ಹೊಂದಿದ್ರೆ ನಾವೆಲ್ಲೋದ್ರೂ ಬದುಕ್ಬೋದು. ಎಲ್ಲನೂ ಕೊಡಲಿ ನಿಮಗೆ, ಸುಖ ಸಂತೋಷ ಎಲ್ಲ ಕೊಟ್ಟು ಕಾಪಾಡಲಿ. ಇವತ್ತು ಯಾರ್ಯಾರು ಆಚರಿಸ್ಕೊಂತಿದ್ದಾರೋ ಅವ್ರಿಗೆಲ್ಲನೂ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಈಗ ಇಲ್ಲಿಂದ ನೋಡಿ ಒಂದು ಸ್ಟಿಚ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸ್ಬೇಕು. ನಾನು ತೋರಿಸ್ತೀನಿ ನೋಡಿ ಯಾವ ಥರ ಅಂತ. ಇಲ್ಲಿ ನಾನು ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ನಾನೇನು ಕಟ್ ಮಾಡ್ಕೊಂಡಿದ್ದೀನೋ ಅದನ್ನು ಸಹ ಇಟ್ಟು ಸ್ಟಿಚಿಂಗನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಡ್ಜಿಗೆ ಕರೆಕ್ಟಾಗಿ ನೋಡ್ಕೊಂಡು ಸ್ಟಿಚಿಂಗನ್ನು ಮಾಡಿ. ಈಗ ಏನು ಮಾಡಬೇಕು, ನಾವು ಸೆಂಟರ್ದನ್ನು ಕಟ್ ಮಾಡಿ ತೆಗೆದುಬಿಡೋಣ. ತೆಗೆದುಬಿಟ್ಟು ಉಲ್ಟಾ ತಿರುಗಿಸೋಣ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಕೂಡ ಕ್ಯಾಟ್ಲಾಗ್ ಡಿಸೈನ್, ನಾನು ಕ್ಯಾಟ್ಲಾಗಲ್ಲಿ ತೋರಿಸ್ತೀನಿ. ತುಂಬಾ ಏನು ಅಂದರೆ ಕೆಲವೆಲ್ಲ ಕ್ಯಾಟ್ಲಾಗ್ ಡಿಸೈನ್ಗಳಿರ್ತವೆ, ಈಸಿಯಾಗಿ ಮಾಡ್ಬೋದು ನೀವು. ಒಂದೊಂದು ಡಿಸೈನು ಕೂಡ ಈಸಿಯಾಗಿ ಮಾಡ್ಬೋದು ನೋಡಿ. ಈ ಥರ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ನೀವು ಎಡ್ಜಸ್ಸನ್ನು ನೀಟಾಗಿ ಕಟ್ ಮಾಡಲಿಲ್ಲ ಅಂದರೆ ಶೇಪ್ ಬರೋಲ್ಲ ಫ್ರೆಂಡ್ಸ್. ಮೇಯ್ನ್ ಇರೋದು ಅದೇನೇ, ಶೇಪ್ ಬರಬೇಕು ಅಂದರೆ ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ನಾವು ಏನಿದೆಯೋ ಇದನ್ನು ಉಲ್ಟಾ ತಿರುಗಿಸ್ಬೇಕು. ಉಲ್ಟಾ ತಿರುಗಿಸ್ಬಿಟ್ಟು ನೀವು ಬೇಕು ಅಂದರೆ ಏನು ಮಾಡ್ಬೋದು, ಈ ಲೈನಿಂಗ್ ಮೇಲೆ ಒಂದು ಸ್ಟಿಚ್ಚನ್ನು ನೀಟಾಗಿ ಬರಲಿ ಅನ್ನೋ ಕಾರಣಕ್ಕೆ ಈ ಥರ ಹಿಂಗೆ ಅಂದ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕೊಳ್ಳಿ. ನಾನಿಲ್ಲಿ ಲೈನಿಂಗ್ ಮೇಲೆ ಒಂದು ಸಲ ಸ್ಟಿಚ್ಚನ್ನು ಹಾಕ್ಕೊಂಡು ಆಮೇಲೆ ತೆಗಿತೀನಿ ಫ್ರೆಂಡ್ಸ್. ಕೂಳೆ ಲೈನಿಂಗ್ ಕಡೆಗೆ ಬರೋಂಗೆ ನೋಡ್ಕೊಂಡು ನೀವು ಸ್ಟಿಚ್ಚನ್ನು ಹಾಕಿ. ಯಾವುದೇ ಕಡೆಗೂ ಮೇನ್ ಫ್ಯಾಬ್ರಿಕ್ ಕಡೆಗೆ ಈ ಕಡೆ ಬಟ್ಟೆ ಕಡೆಗೆ ಕೂಳೆ ಬರಬಾರ್ದು. ನಾವೇನು ಹೊಲ್ಕೊಂಡಿರ್ತೀವಿ ಆ ಕೂಳೆ ಬರಬಾರ್ದು. ಮಾರ್ಜಿನ್ ಬಟ್ಟೆ ನೋಡಿ,
ಈಗ ಆಯಿತು. ನೋಡ್ತಾ ಇರ್ಬೋದು ಇಲ್ಲಿ ಸ್ಟಿಚಿಂಗನ್ನು ಹಾಕ್ಕೊಂಬಿಟ್ಟಿದ್ದೀನಿ. ಈಗ ನಾನು ಉಲ್ಟಾ ತಿರುಗಿಸಿ ಸ್ಟಿಚ್ಚನ್ನು ಹಾಕ್ತೇನೆ.
ನೋಡಿ ಫ್ರೆಂಡ್ಸ್, ಇದಕ್ಕೂ ಪೈಪಿಂಗ್ ಕೊಟ್ಕೊಂಡಾಯಿತು. ಇದಕ್ಕೂ ಕೂಡ ನಾನು ಎಲ್ಲದಕ್ಕೂ ಬ್ಲ್ಯಾಕ್ ಕಲರ್ ಪೈಪಿಂಗನ್ನು ಕೊಟ್ಟಿದ್ದೀನಿ. ಯಾಕಂದರೆ ಇದ್ರ ಮೇಲೆ ಬ್ಲ್ಯಾಕ್ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಅಂತ ಅಷ್ಟೇನೆ. ಈ ಕಡೆದು ಸೇಮ್ ಪೈಪಿಂಗ್ ಕೊಟ್ಟಾಯಿತು. ಈಗ ಏನು ಮಾಡಬೇಕಪ್ಪ ಅಂದರೆ ನಾವು ಇದನ್ನು ಸೆಟ್ ಮಾಡ್ಕೊಬೇಕು. ಯಾವ ಥರ ಸೆಟ್ ಮಾಡ್ಕೊಳೋದಪ್ಪ ಅಂದರೆ, ನಾನು ಇಲ್ಲೂ ಕೂಡ ಬ್ಲ್ಯಾಕ್ ಕೊಡ್ಬೋದಾಗಿತ್ತು. ಯಾಕೆ ಕೊಡಲಿಲ್ಲ ಅಂದರೆ ಇದು ಹೈಲೈಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿಲ್ಲ ಅಷ್ಟೇನೆ. ನೋಡಿ, ಈ ಥರ ಕೊಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಕೊಟ್ಟಿಲ್ಲ. ಈಗ ನಾವು ಇದನ್ನು ಸೆಟ್ ಮಾಡ್ಕೊಳ್ಳೋಣ. ಅಂದರೆ ನಾವು ಎಷ್ಟು 1 ಇಂಚನ್ನು ಎಕ್ಸ್ಟ್ರಾ ತೆಗೆದುಕೊಂಡಿದ್ದಲ್ವ ಫ್ರೆಂಡ್ಸ್, ಮೊದಲು ಸ್ಟಾರ್ಟಿಂಗ್ ಇಲ್ಲಿಂದ ಹಾಕೊಂಬನ್ನಿ. ನೋಡಿ, ಈ ಥರ 1 ಇಂಚ್ ಅಷ್ಟೇನೇನೆ ನಾವು ಎಕ್ಸ್ಟ್ರಾ ತೆಗೆದುಕೊಂಡಿದ್ದು. ನೋಡಿ, ಬೇಕು ಅಂದರೆ ನೀವು ಇಷ್ಟು ಕೊಟ್ಕೊಬೋದು, ಏನೂ ತೊಂದರೆ ಇಲ್ಲ. ನೋಡಿ, ಇಷ್ಟನ್ನು ಕೊಟ್ಟರು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಎಷ್ಟು ಕರೆಕ್ಟಾಗಿ ಕೊಟ್ಟಿದ್ನೋ ಅಷ್ಟನ್ನು ನೋಡಿ ಈ ಥರ ನೀಟಾಗಿ ಸೆಟ್ ಮಾಡ್ಕೊಂಬರ್ಬೇಕಾಗತ್ತೆ ನಾವು. ನೋಡಿ, ಈ ಥರ ಈಗ ಇಲ್ಲಿ ಸೆಟ್ ಆಯಿತು. ಇಲ್ಲೂ ಕೂಡ ನೋಡಿ ಇಷ್ಟನ್ನು ಇದೇ ಥರ ಶೇಪೇ ಕೊಡಬೇಕಾಗುತ್ತೆ ನಾವು. ಇಷ್ಟು ಈ ಥರ ಇನ್ನೊಂದು ಕಡೆನೂ ಸೇಮ್ ಕೂರಿಸೋಣ. ಇದಕ್ಕೆ ಕ್ಯಾನ್ವಾಸನ್ನು ನಾನು ಕೊಟ್ಟಿಲ್ಲ, ಇಲ್ಲಿ ಮಾತ್ರ ಕ್ಯಾನ್ವಾಸನ್ನು ಕೊಟ್ಟಿದ್ದೀನಿ. ಅಲ್ಲಿ ಕೊಟ್ಟಿರೋದ್ರಿಂದ ಇಲ್ಲಿ ಸ್ಟಿಫಾಗಿ ನೀಟಾಗಿ ಕಾಣಿಸುತ್ತೆ, ಏನು ತೊಂದರೆ ಆಗಲ್ಲ. ಎರಡೂ ಸೈಡು ಸೇಮ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನಾವು ಎಷ್ಟು ಎಕ್ಸ್ಟ್ರಾ ತೆಗೆದುಕೊಂಡಿದ್ವೋ ಅಷ್ಟನ್ನೇ ಕೊಡಬೇಕಾಗುತ್ತೆ. ನೀವು ಗುಂಡು ಪಿನ್ ಹಾಕೋದನ್ನು ಮರಿಬೇಡಿ. ಸೆಟ್ ಮಾಡ್ಕೊಂಡು ಗುಂಡು ಪಿನ್ನನ್ನು ಹಾಕೊಳ್ಳಿ. ತುಂಬಾ ರಿಚ್ಚಾಗಿ ಕಾಣಿಸ್ತಾ ಇರ್ತದೆ ಫ್ರೆಂಡ್ಸ್. ನೀವು ತುಂಬಾ ಚೆನ್ನಾಗಿ ನೀವು ಕೇಳ್ತಾನೆ ಹೇಳ್ತೀರಾ ಎಷ್ಟನ್ನು ತೆಗೆದುಕೊತೀರಾ ಅಂತ. ನಾನು ಇದಕ್ಕೆ 450 ರುಪೀಸ್ ತೊಗೊತೀನಿ ಫ್ರೆಂಡ್ಸ್, ಅಷ್ಟೇ ತೊಗೊಳೋದು. ಈಗ ನೀಟಾಗಿ ಈಗ ಏನು ನಾವು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಎರಡೂ ನೋಡ್ತಾ ಇರ್ಬೋದು, ಎರಡೂ ಸೈಡು ಸೇಮ್ ಐತೆ. ಈ ಕಡೆ ಆಗಿರ್ಬೋದು, ಈ ಕಡೆ ಆಗಿರ್ಬೋದು, ಸೇಮ್ ಇರೋದ್ರಿಂದ ನೋಡಿ ಕರೆಕ್ಟಾಗಿ ನಾನು ತೆಗೆದುಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈಗ ನಾನು ಇದನ್ನು ಸ್ಟಿಚ್ ಏನು ಗುಂಡು ಪಿನ್ ಹಾಕಿದ್ದೀನೋ ನೀಟಾಗಿ ಆ ಥರ ಸ್ಟಿಚ್ಚನ್ನು ಹಾಕೊಂಬಂದ್ಬಿಡ್ತೀನಿ ಫುಲ್ಲು. ಮತ್ತು ಡೋರಿ ಕಂಪಲ್ಸರಿ ಫ್ರೆಂಡ್ಸ್, ಡೋರಿ ಮಾಡಲೇಬೇಕು ಇದಕ್ಕೆ. ನೀವು ಬೇಕು ಅಂದರೆ ನೋಡಿ, ಇಲ್ಲಿಗೆ ಬೇಕಾದ್ರೆ ಲೇಸ್ ಬೇಕಾದರೂ ಕೊಟ್ಕೊಬೋದು. ಆದರೆ ನಾನಿಲ್ಲಿ ಲೇಸು ಯಾವುದು ಏನನ್ನೋ ಕೊಡ್ತಿಲ್ಲ, ಇಷ್ಟೇ ಹೈಲೈಟನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಇಲ್ಲಿಗೆ ಬೀಡ್ಸನ್ನು ಹಾಕಬೇಕು ನಾನು. ತುಂಬಾ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಒಂದ್ಸಲ. ಏನಂದರೆ ತುಂಬ ರಿಚ್ಚಾಗಿ ಕಾಣಿಸ್ತಾ ಇರ್ತೈತೆ. ನೋಡಿ, ಈ ಥರ ಬರುತ್ತೆ. ಇಲ್ಲಿ ಒಂದು ಪಿಂಕ್ ನೋಡಿ ಈ ಥರ ಕೊಡ್ತೀನಿ. ಏನಂದರೆ ಇದು ಮಿಕ್ಸ್ ಫ್ಲವರ್ಸ್ ಎಲ್ಲ ಫುಲ್ಲು ಮಿಕ್ಸ್ ಇರೋದ್ರಿಂದ ಆ ಥರ ಬಂದೈತೆ ಫ್ರೆಂಡ್ಸ್. ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ.
ಈ ಥರ ಕೊಟ್ಟಾಗ ಇಲ್ಲೆಲ್ಲ ಮಿಕ್ಸ್ ಇರೋದ್ರಿಂದ ಫ್ಲವರ್ಸ್ ನಾನು ಬೀಡ್ಸ್ ಮಾಡಬೇಕಾದ್ರೆ ಆ ಥರ ಬಂದ್ಬಿಟ್ಟೈತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ ಫ್ರೆಂಡ್ಸ್. ನೀವು ರೇಷ್ಮೆ ಸೀರೆ ಕೂಡ ಮಾಡ್ಬೋದು, ಇದನ್ನು ಫುಲ್ಲು ಬಾರ್ಡರ್ ಕೊಟ್ಟು ಮಾಡ್ಬೋದು. ಒಂಥರ ಡಿಫ್ರೆಂಟಾಗಿ ಕ್ಯಾಟ್ಲಾಗ್ ಡಿಸೈನ್ ಇಲ್ಲೆಲ್ಲ ಈ ಥರನೇ ಬರಬೇಕು, ಅವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ಬೀಡ್ಸ್ ಇಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಬೀಡ್ಸೇ ಇದರೊಳಗೆ ಹೈಲೈಟು. ನೋಡಿ ಬೀಡ್ಸನ್ನು ಇಟ್ಟಾಗ ನಾನು ಬೀಡ್ಸನ್ನು ಫಿಕ್ಸ್ ಮಾಡ್ತೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತಿ ಇಲ್ಲಿ ಬೀಡ್ಸ್ ಇಟ್ಟಾಗ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ಥರ ಒಂದು ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸೋಂತಹ ಒಂದು ಡಿಸೈನ್ ಮಾಡೋದು ಅನ್ನೋದನ್ನು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ತುಂಬಾ ಚೆನ್ನಾಗಿ ಕಾಣಿಸೋಂತಹ ಒಂದು ಡಿಸೈನ್, ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತದೆ ಫ್ರೆಂಡ್ಸ್. ನೀವು ಈಸಿಯಾಗಿ ಮಾಡೋವಂತಹ ಒಂದು ಡಿಸೈನ್ ಆರಾಮಾಗಿ ಮಾಡ್ಬೋದು. ಅಂದರೆ ಫಸ್ಟೇ ನಾವು ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಇದನ್ನು ಪಟ್ಟಿಯನ್ನು ತರಿಸ್ಕೋಬೇಕು. ನೀವು ಕಟ್ ಮಾಡಬೇಕಾದ್ರೆ ನೋಡ್ಕೊಂಡು ಕಟ್ ಮಾಡಿ ಮೇಲ್ಗಡೆ ಪೀಸನ್ನು ಕರೆಕ್ಟಾಗಿ. ಈ ಪೀಸನ್ನು ಎಷ್ಟು ಮಾಡ್ಕೊಂಡಿರ್ತೀವಿ ನೆಕ್ಕನ್ನು, ಅದನ್ನು 1 ಇಂಚು 1/4 ಇಂಚ್ ಬಿಟ್ಟು ನೀವು ಕಟ್ ಮಾಡಿದಾಗ ನಮಗೆ ಒಳ್ಳೆ ಶೇಪು ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಅಷ್ಟೇ ನಾನು ಕೇಳೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫ್ರೆಂಡ್ಸ್.